ಅಹಿಂದ ನಾಯಕ, ಈ ರಾಜ್ಯದ ಬಡವರ ಪಾಲಿನ ಭಾಗ್ಯವಿದಾತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ 5 ವರ್ಷಗಳ ಕಾಲ ಮುಂದುವರಿಯಲು ಅಫಜಲ್ಪುರ ತಾಲೂಕಿನ ಸಿದ್ದರಾಮಯ್ಯನ ಅಭಿಮಾನಿ ಬಳಗದಿಂದ ಸುಕ್ಷೇತ್ರ ದಕ್ಷಿಣ ಕಾಶಿ ಎಂದೇ ಜಗತ್ಪ್ರಸಿದ್ಧವಾದ ಗಾಣಗಾಪುರ ದತ್ತಾತ್ರೇಯ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಗಾಣಗಾಪುರ ದತ್ತಾತ್ರೇಯ ಪುಣ್ಯಕ್ಷೇತ್ರದಲ್ಲಿರುವ ಭೀಮಾ ನದಿಯ ಸಂಗಮದಲ್ಲಿ ಪೂಜೆ ಸಲ್ಲಿಸಿ ದತ್ತಾತ್ರೇಯ ದೇವಸ್ಥಾನಕ್ಕೆ ಕಾಲ್ನಡಿಗೆಯಲ್ಲಿ ಜೈಕಾರ ಹಾಕುತ್ತಾ ಬಂದು ದತ್ತ ಮಹಾರಾಜರ ಸನ್ನಿಧಿಯಲ್ಲಿ ಸಿದ್ದರಾಮಯ್ಯನವರು 5 ವರ್ಷ ಮುಖ್ಯಮಂತ್ರಿಗಳಾಗಿ ಮುಂದುವರಿಯಲು ವಿಶೇಷ ಪೂಜೆ ಸಲ್ಲಿಸಿದರು. ನಂತರ ತೆಂಗಿನಕಾಯಿ ಒಡೆದು ಹರಕೆ ತೀರಿಸಿದ ನಂತರ ಸಿಹಿ ಹಂಚಿ ಸಂಭ್ರಮಿಸಿದರು. ನಂತರ ಮಾತನಾಡಿದ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅಧ್ಯಕ್ಷ ಹಾಗೂ ಸಿದ್ದರಾಮಯ್ಯನವರ ಅಭಿಮಾನಿ ಶರಣು ಕೌಲಗಿ, ಈ ನಾಡು ಕಂಡ ಅಪ್ರತಿಮ ನಾಯಕ, ಬಡವರ ಪಾಲಿನ ಭಾಗ್ಯವಿದಾತ ಸಿದ್ದರಾಮಯ್ಯನವರನ್ನು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸುವ ಚರ್ಚೆಗಳು ಶುರುವಾಗಿವೆ. ಈ ರಾಜ್ಯದ ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ ಸಿದ್ದರಾಮಯ್ಯನವರ ಅಭಿಮಾನಿ ಬಳಗವಿದೆ. ಬಡವರ ಕಣ್ಣೀರು ಒರೆಸುವ ಅಹಿಂದ ನಾಯಕ ತಂಟೆಗೆ ಬಂದರೆ ರಾಜ್ಯ ಕಾಂಗ್ರೆಸ್ ಪಕ್ಷದಲ್ಲಿ ಕ್ರಾಂತಿಯಾದೀತು, ಎಚ್ಚರಿಕೆ ಎಂದರು. ಈ ರಾಜ್ಯದ ಜನರ ಆರ್ಥಿಕ ಗುಣಮಟ್ಟ ಸುಧಾರಿಸಲು ಪಂಚ ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ತಂದು ಎಲ್ಲ ವರ್ಗದ ಜನರಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಚುನಾವಣೆಗಳಲ್ಲಿ ಗೆಲ್ಲಲು ಸಿದ್ದರಾಮಯ್ಯನವರ ಹೆಸರು ಉಪಯೋಗಿಸುವ ಶಾಸಕರು ಯಾಕೆ ಬಾಯಿ ಬಿಡುತ್ತಿಲ್ಲ? ಕಲಬುರಗಿ ಜಿಲ್ಲೆಯ 8 ಜನ ಶಾಸಕ ಸಂಸದರು ಯಾರು ಕೂಡ ಸಿದ್ದರಾಮಯ್ಯನವರ ಪರ ಬಾಯಿ ಬಿಚ್ಚುತ್ತಿಲ್ಲ. ಒಂದು ವೇಳೆ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸುವ ಸಾಹಸಕ್ಕೆ ಮುಂದುವರೆದರೆ ಮುಂಬರುವ ಚುನಾವಣೆಗಳಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ತಕ್ಕ ಪಾಠ ಕಲಿಸುತ್ತೇವೆ ಎಂದರು. ನಂತರ ಮಾತನಾಡಿದ ಬೋವಿ ಬಡ್ಡರ ಸಮಾಜದ ತಾಲೂಕು ಅಧ್ಯಕ್ಷ ಪ್ರಭು ಬೋವಿ, ಈ ರಾಜ್ಯದಲ್ಲಿ ಸರ್ವ ಜನಾಂಗಕ್ಕೆ ನ್ಯಾಯ ಒದಗಿಸಿದ ಮಹಾನ್ ನಾಯಕರು, ಅಹಿಂದ ವರ್ಗದ ಆಪದ್ ಬಾಂಧವ ಸಿದ್ದರಾಮಯ್ಯನವರು ಇನ್ನೂ 5 ವರ್ಷ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಮುಂದುವರಿಯಲು ಇಂದು ದತ್ತಾತ್ರೇಯ ಪುಣ್ಯಕ್ಷೇತ್ರದಲ್ಲಿ ಪೂಜೆ ಸಲ್ಲಿಸುತ್ತಿದ್ದೇವೆ. ಈ ಪುಣ್ಯಕ್ಷೇತ್ರದ ಶಕ್ತಿ ಅಪಾರವಾಗಿದ್ದು ಸಿದ್ದರಾಮಯ್ಯನವರ ಮೇಲೆ ದತ್ತ ಮಹಾರಾಜರ ಆಶೀರ್ವಾದ ಕರುಣಿಸಲಿ. ಈ ರಾಜ್ಯದ ಸರ್ವ ಜನಾಂಗದ ಆಶೀರ್ವಾದ ಅವರ ಮೇಲೆ ಇರುವವರೆಗೂ ಯಾರೂ ಏನು ಮಾಡಲು ಸಾಧ್ಯವಿಲ್ಲ ಎಂದರು. ಸಿದ್ದರಾಮಯ್ಯನವರು 5 ವರ್ಷ ಮುಖ್ಯಮಂತ್ರಿಯಾಗಿರುತ್ತಾರೆ ಎನ್ನುವುದಕ್ಕೆ ಅಹಿಂದ ಸಮಾಜ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕಿದ್ದೇವೆ ಹೊರತು ಅರ್ಥಕ್ಕೆ ಇಳಿಸುವುದಕ್ಕಲ್ಲ ಎಂದು ಖಾರವಾಗಿ ನುಡಿದರು. ತದನಂತರ ಮಾತನಾಡಿದ ಕುರುಬರ ಸಂಘದ ಕಾರ್ಯಾಧ್ಯಕ್ಷ ಬೈಲಪ್ಪ ಗೌರ, ರಾಜ್ಯದ ಇತಿಹಾಸದಲ್ಲಿ ದೇವರಾಜ ಅರಸು ನಂತರ ಅತಿ ಹೆಚ್ಚು ದಿನಗಳ ಕಾಲ ಮುಖ್ಯಮಂತ್ರಿಯಾಗಿರುವ ಖ್ಯಾತ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರಿಗೆ ಸಲ್ಲುತ್ತದೆ. ಈ ನಾಡಿನ ಸರ್ವ ಜನಾಂಗದ ಅನ್ನದಾತನಾಗಿ ಬಡವರ ಕಣ್ಣೀರು ಒರೆಸುವ ಕೆಲಸ ಮಾಡುತ್ತಿದ್ದಾರೆ. ಅವರನ್ನು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸುವ ಹುನ್ನಾರ ನಡೆಯುತ್ತಿರುವುದು ಕಾಂಗ್ರೆಸ್ ಪಕ್ಷಕ್ಕೆ ಒಳ್ಳೆಯದಲ್ಲ. ಒಂದು ವೇಳೆ ಸಿದ್ದರಾಮಯ್ಯನವರನ್ನು ಕೆಳಗಿಳಿಸುವ ಪ್ರಯತ್ನಕ್ಕೆ ಮುಂದಾದರೆ ಅಖಂಡ ಕರ್ನಾಟಕದ ಹಾಲುಮತ ಸಮಾಜ ಕಾಂಗ್ರೆಸ್ ಪಕ್ಷಕ್ಕೆ ತಕ್ಕ ಪಾಠ ಕಲಿಸಲಿದೆ ಎಂದರು. ನಂತರ ಮಾತನಾಡಿದ ಜಯ ಕರ್ನಾಟಕ ಸಂಘಟನೆ ಯುವ ಘಟಕ ಅಧ್ಯಕ್ಷ ಬೀರಣ್ಣ ಹಾವಳಗ, ಚುನಾವಣೆ ಸಮೀಪಿಸುತ್ತಿದ್ದಂತೆ ಸಿದ್ದರಾಮಯ್ಯನವರ ಮನೆ ಬಾಗಿಲಿಗೆ ಹೋಗಿ ತಮ್ಮ ಕ್ಷೇತ್ರಕ್ಕೆ ಪ್ರಚಾರಕ್ಕೆ ಬರುವಂತೆ ಬೇಡಿಕೊಳ್ಳುವ ಶಾಸಕ ಮಹನೀಯರು ಇಂದು ಅವರ ಪರವಾಗಿ ತುಟಿಕ್ ಪಿಟಿಕ್ ಎನ್ನುತ್ತಿಲ್ಲ. ಸಿದ್ದರಾಮಯ್ಯನವರ ಜೊತೆಗೆ ರಾಜ್ಯದ ಕೋಟ್ಯಂತರ ಅಹಿಂದ ಬಳಗವಿದೆ. ಅವರನ್ನು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸುವ ವ್ಯರ್ಥ ಪ್ರಯತ್ನಕ್ಕೆ ಮುಂದಾದರೆ ಕರ್ನಾಟಕ ಕಾಂಗ್ರೆಸ್ ಪಕ್ಷಕ್ಕೆ ಉಳಿಗಾಲವಿಲ್ಲ. ಇಂದು ನಾವು ಗಾಣಗಾಪುರ ದತ್ತಾತ್ರೇಯರ ಸನ್ನಿಧಿಯಲ್ಲಿ ವಿಶೇಷ ಪೂಜೆ ಸಲ್ಲಿಸಿದ್ದೇವೆ. ದತ್ತ ಮಹಾರಾಜರ ಆಶೀರ್ವಾದದಿಂದ ಬಡವರ ಬಂಧು ಸಿದ್ದರಾಮಯ್ಯನವರು 5 ವರ್ಷ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಮುಂದುವರಿಯುವುದರಲ್ಲಿ 2 ಮಾತಿಲ್ಲ. ಒಂದು ವೇಳೆ ಕಾಂಗ್ರೆಸ್ ಹೈಕಮಾಂಡ್ ಏನಾದರೂ ತಪ್ಪು ಹೆಜ್ಜೆ ಇಟ್ಟರೆ ಮುಂಬರುವ ದಿನಗಳಲ್ಲಿ ಅಹಿಂದ ವರ್ಗ ಹಾಗೂ ರಾಜ್ಯದ ಯುವ ಸಮುದಾಯ ತಕ್ಕ ಪಾಠ ಕಲಿಸಲಿದೆ ಎಂದರು. ಈ ಸಂದರ್ಭದಲ್ಲಿ ಮುಖಂಡರಾದ ಮಾರುತಿ ಬೋವಿವಡ್ಡರ್, ಭೀಮಾ ವಡ್ಡರ್, ನಾಗೇಶ್, ಲಕ್ಷ್ಮಣ ಗಳೂರಗಿ, ಸುನೀಲ ಹಾಲಕ್ಕಿ, ಲಕ್ಷ್ಮಣ, ನಾಗೇಶ್ ಬಾಗಣ್ಣ, ನಾಗೇಶ್ ಬೋವಿ, ಸಂತೋಷ್ ಹಿಂಗಳಗಿ, ಮುತ್ತಪ್ಪ ಕೊಲ್ಲಗಿ, ನಿಂಗಣ್ಣ ಕಲ್ಲೂರ್, ಸುನೀಲ, ಸುಧಾಕರ, ಯಲ್ಲಪ್ಪ, ನಿಖಿಲ್ ತೆಲ್ಲೂರ್, ಪೌವಣ್ಣ ಚಿಂಚೊಳ್ಳಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಯಾವ ಸಿದ್ದರಾಮಯ್ಯ ಸಾಹೇಬರು ಸಿಎಂ ಆಗ್ಬೇಕಾದ್ರೆ ಪ್ರಥಮ ಬಾರಿಯಲ್ಲಿ 2ನೇ ಸಾರಿ ಆಯ್ತು. ಯಾರಾದ್ರೂ ಕರ್ನಾಟಕದೊಳಗ 5 ವರ್ಷ ಮುಖ್ಯಮಂತ್ರಿ ಆಗಿ ಆದರಪ್ಪ ಅಂತಂದ್ರ ಸಿದ್ದರಾಮಯ್ಯ ಸಾಹೇಬ್ರು ಅಂತ ನಾವು ಹೆಮ್ಮೆಯಿಂದ ಹೇಳ್ಕೊತೇವೆ. ಯಾಕಪ್ಪ ಅಂತಂದ್ರೆ ಸಿದ್ದರಾಮಯ್ಯ ಸಾಹೇಬರು ಇವತ್ತಿನ ದಿವಸ ಕುರುಬ ಸಮಾಜಕ್ಕೆ ಅಷ್ಟೇ ಅಲ್ಲ, ಅವರು ಬರೀ ಕುರುಬ ಸಮಾಜ ಅಷ್ಟೇ ಹಿಡ್ಕೊಂಡು ಸಿಎಂ ಆಗಿದ್ರೆ ಅವರನ್ನ ಏನಾದ್ರೂ ಧಕ್ಕೆ ಮಾಡ್ಲಿಕ್ಕೆ ನಿಮಗೆ ಬಿಡ್ತಿದ್ದೆವು.
ಇವತ್ತು ಪ್ರತಿಯೊಂದು ಸಮಾಜ ಬುದ್ಧ ಬಸವ ಅಂಬೇಡ್ಕರರು 3 ಮಂದಿ ಏನದಾರವರು ಅವ್ರ ಜಾತಿಯ ನಮ್ಮಾಗಿ ದೊಡ್ಡವ್ರು ಆದರಲ್ಲ. ಇವತ್ತಿನ ದಿವಸ ಸಿದ್ದರಾಮಯ್ಯ ಸಾಹೇಬ್ರು ಹೆಂಗಪ್ಪ ಅಂತಂದ್ರ ಬುದ್ಧ ಬಸವ ಅಂಬೇಡ್ಕರ್ ಅವರು ಹೇಳಿರ್ತಕ್ಕಂತ ಹೇಳಿಕೆಯನ್ನ ನಡ್ಸ್ಕೊಂಡ್ ಹೊಂಟವ್ರು ಅದಾರಪ್ಪ ಅಂತಂದ್ರ ಕರ್ನಾಟಕದೊಳಗೆ ಸ್ಪಷ್ಟವಾಗಿ ಹೇಳ್ತೀನಿ. ಪ್ರಥಮದೊಳಗ ಶಿವಕುಮಾರ ಸ್ವಾಮೀಜಿ ಅವರು ಒಬ್ರು, ಎರಡನೇದವ್ರು ಯಾರಾದ್ರೂ ಬರ್ತಾರಪ್ಪ ಸಿದ್ದರಾಮಯ್ಯ ಸಾಹೇಬ್ರು ಅಂತ ಹೇಳ್ತಿದೀವಿ ನಾವು. ಇವತ್ತಿನ ದಿವಸ ಗಣಗಾಪುರದಲ್ಲಿ ನಾವೆಲ್ಲಾ ಗೆಳೆಯರ ಭಾಗದ ವತಿಯಿಂದ ಏನ್ ಮಾಡಿದ್ವಪ್ಪ ಅಂತಂದ್ರ ಯಾವ ಸಂಕ್ರಮಣ ನಿಮಿತ್ತವಾಗಿ ಹೊಸ ವರ್ಷದ ವಿಶೇಷ ಪೂಜೆ ಅಡ್ವಾನ್ಸ್ ಆಗಿ ಮಾಡ್ತಾ ಇದ್ದೀವಪ್ಪ ಅಂತಂದ್ರ ಸಿದ್ದರಾಮಯ್ಯ ಸಾಹೇಬರು ಇದು 5 ವರ್ಷ ಕಂಟಿನ್ಯೂ ಆಗಿರ್ಬೇಕು. 5 ವರ್ಷದೊಳಗೆ ಯಾರಾದ್ರೂ ಏನಾದ್ರೂ ಧಕ್ಕಿತ್ತಂದ್ರ ಅವ್ರಿಗೆ ಏನ್ ಮಾಡ್ಬೇಕಂತ ನಮಗೆಲ್ಲರಿಗೂ ಗೊತ್ತೈತಿ. ಯಾಕಪ್ಪ ಅಂತಂದ್ರೆ ಸಿದ್ದರಾಮಯ್ಯ ಸಾಹೇಬ್ರು ಹೆಂಗದ್ರಪ್ಪ ಅಂತಂದ್ರ ಯಾವ ಕರ್ನಾಡಿನ ಕಣ್ಮಣಿ ಆಗಿದ್ದಾರ. ಹಿಂದೂ ಮುಸ್ಲಿಂ ಅಂತ ಯಾವತ್ತೂ ಭೇದ ಭಾವ ಮಾಡಿಲ್ಲ. ಇವತ್ತಿನ ದಿವಸ ಯಾರೇ ಆದ್ರಾಗ್ಲಿ ಅವ್ರು ಹಿಂದೂಗಳು ಪರವಾಗಿ ಅದ್ರ ಮುಸ್ಲಿಂ ಪರವಾಗಿದಾರ ಅಂತ ಹೇಳ್ತಾರೆ. ಮುಸ್ಲಿಂ ಹಿಂದೂಗಳು ಎಷ್ಟೇ ಅನ್ನತ್ತಿದ್ರೆ ಎಲ್ಲಾ ಭಾಗ್ಯಗಳು ಬರೀ ಮುಸ್ಲಿಂಗೆ ಅಷ್ಟೇ ಕೊಡ್ತಿದ್ರು ಅವ್ರು. ಇವತ್ತು ದಿವಸ ಪ್ರತಿಯೊಬ್ಬರಿಗೆ ಎಲ್ಲರಿಗೆ ಭಾಗ್ಯ ಕೊಟ್ಟಿದಾರ. ಅನ್ನ ಭಾಗ್ಯ ಪ್ರತಿಯೊಂದ್ ಬಗ್ಗೆ 14 ಭಾಗ್ಯಗಳನ್ನ ಯಾರಾದ್ರೂ ಕರ್ನಾಟಕದೊಳಗೆ ನಡ್ಸ್ಕೊಂಡ್ ಬಂದವ್ರು ಯಾರಾದ್ರೂ ಅದಾರಪ್ಪ ಅಂತಂದ್ರೆ ಅವ್ರು ಒಬ್ಬರೇ ಒಬ್ಬರು ನಮ್ಮ ಸಿದ್ದರಾಮಯ್ಯ ಸಾಹೇಬರು. ಇವತ್ತಿನ ದಿವಸ ಎಲ್ಲಾ ಒಬ್ಬರೇ ಅಂತ ಹೇಳಕ್ ಇಷ್ಟಪಡಂಗಿಲ್ಲ ನಾನು. ಇವತ್ತಿನ ದಿವಸ ನಮ್ಮ ಕರ್ನಾಟಕದೊಳಗ ವಿಧಾನಸಭೆ ಚುನಾವಣೆ ಮಾಡ್ಬೇಕಾದ್ರ ಸಿದ್ದರಾಮಯ್ಯ ಸಾಹೇಬ್ರನ್ನ ಮುಂದೆ ತಗೊಂಡ್ ಬಂದಿರ್ತಾರ. ಸಿದ್ದರಾಮಯ್ಯ ಸಾಹೇಬ್ರು ಫೋಟೋ ಹಿಡ್ಕೊಂಡು ಸಿದ್ದರಾಮಯ್ಯ ಸಾಹೇಬರಿಗೆ ನಮ್ದು ಎಲ್ಲರೂ ಬೆಂಬಲ ತಿಳ್ಕೊಂಡು ಹೇಳ್ತಾರ. ಮುಂದೆ MLA ಆದ ಬಳಿಕ ಸಿದ್ದರಾಮಯ್ಯ ಸಾಹೇಬ್ರು ಪರವಾಗಿ ಒಬ್ರು ಕೂಡ ಮಾತಾಡಿದ್ ನೋಡಿಲ್ಲ ನಾನು. ಯಾರಾದ್ರೂ ಸದಸ್ಯರು ಮಾತಾಡಿದ್ರೆ ಇಂಥವ್ರು ಪೂಜೆ ಸಲ್ಲಿಸಿ ಸಿದ್ದರಾಮಯ್ಯ ಸಾಹೇಬ್ರಿಗೆ ಮುಂದಾಗಿ ಬರಲಿ ಅಂತ ಹೇಳಿ ಒಬ್ಬರೇ ಒಬ್ರು MLA ಆದಾರಪ್ಪ ಅಂತಂದ್ರೆ ನಾವು ಒಪ್ಕೋತೀನಿ. ಇವತ್ತಿನ ದಿವಸ ಎಲ್ಲರೂ MLA ಆಗ್ಬೇಕಾದ್ರೆ ಸಿದ್ದರಾಮಯ್ಯ ಸಾಹೇಬ್ರ ಹೆಸರು ಹೇಳ್ತೀವಿ. ಸಿದ್ದರಾಮಯ್ಯ ಸಾಹೇಬ್ರಿಗೆ ಧಕ್ಕೆ ಬಂದಾಗ ಒಬ್ರು ಕೂಡ ಮಾತಾಡಂಗಿಲ್ಲ. ಎಲ್ಲಿ ಹೋಗಿರ್ತೀವಿ ಶಾಸಕರು ಮನವಿ ಮಾಡ್ತೀನಿ ನಾನು. ಇವತ್ತಿನ ದಿವಸ 5 ವರ್ಷ ಅಲ್ಲ, ಇದು 5 ವರ್ಷ ಮುಗಿಸಿ ಮುಂದೆ 5 ವರ್ಷ ಕೂಡ ಅವರೇ CM ಆಗಿ ಹೇಳ್ತಾರ. ನೀವು ಶಾಸಕರು ಮಾಡೋದೇನ್ ಬೇಕಾಗಿಲ್ಲ, ನಾವು ಮಾಡ್ತೇವೆ ಸಾರಿ. ಎಲ್ಲರೂ ದಲಿತರು, ಹಿಂದೂಗಳು ಎಲ್ಲಾ ಕೀಳು ಮಟ್ಟದ ವರ್ಗಗಳು ಮತ್ತು ದೊಡ್ಡವರು ಎಲ್ಲರೂ ಕೂಡಿ ಮುಂದಿನ ಚುನಾವಣೆಯೊಳಗ ಎಲ್ಲಾ ಶಾಸಕರಿಗೆ ಹೆಂಗಪ್ಪ ಅಂತಂದ್ರೆ ಮುಂದೆ ತಿಳ್ಕೊಬೇಕು. ಸಿದ್ದರಾಮಯ್ಯ ಸಾಹೇಬ್ರು ಇದ್ರೆ ಮುಂದೆ ಕಾಂಗ್ರೆಸ್, ಸಿದ್ದರಾಮಯ್ಯ ಸಾಹೇಬ್ರಿಗೆ ಏನಾದ್ರೂ ಧಕ್ಕೆ ತಂದ್ರೆ ಮುಂದೆ ಕಾಂಗ್ರೆಸ್ ಪಕ್ಷನೇ ಕಲ್ಲೋಲ ಆದಂತ ಹೇಳಕ್ ಕಷ್ಟಪಡ್ತೀನಿ ನಾನು. ನನ್ನ ಹೆಸರು ಕೂಡ ಹೇಳ್ತೀನಿ. ಕಲಬುರಗಿ ಜಿಲ್ಲೆ ಕಲಬುರಗಿ ತಾಲೂಕಿನ ಕೌಲ್ಗಕ್ಕೆ ಗ್ರಾಮದ ಶರಣ ಪೂಜಾರಿ ಅಂತ ನನ್ನ ಹೆಸರು. ಸಿದ್ದರಾಮಯ್ಯ ಸಾಹೇಬರು ಹಿಂದೂಗಳ ಪರವಾಗಿ ಯಾರಾದ್ರೂ ಅಂದ್ರೆ ಸಿದ್ದರಾಮಯ್ಯ ಸಾಹೇಬರು. ಪಂಚಾಯತ್ ಹೋದ್ರೆ ಕಮಿಷನ್ ಅಂತ ಬರ್ತಿದಾರ. ಸಿದ್ದರಾಮಯ್ಯ ಸಾಹೇಬ್ರು ಇಂಥವ್ರು ಯಾರಾದ್ರೂ ಒಬ್ರು ಬಲ್ಯಾಕ್ ಇಂಥವ್ರು ಏನಾದ್ರು ಇದು ಮಾಡಿದ್ರ ತೋರಿಸ್ಲಿ, ಯಾರಾದ್ರೂ ಶಾಸಕರು ತೋರಿಸ್ಲಿ, ಇವತ್ತಿನ ಪ್ರತಿಯೊಬ್ರು ತೋರಿಸ್ಲಿ ಇಂಥವ್ರಿಗೆ ಸಿದ್ದರಾಮಯ್ಯ ಸಾಹೇಬ್ರು ಕಮಿಷನ್ ಕೇಳ್ಯಾರ ಅಂತ ಹೇಳಿ. ಒಂದ್ ಪಂಚಾಯತ್ ಹೋದ್ರೆ ನಮ್ಮ ಕಮಿಷನ್ ಕೇಳ್ತಾರ. ಸಿದ್ದರಾಮಯ್ಯ ಸಾಹೇಬ್ರಿಗೆ ಏನಾದ್ರು 5 ವರ್ಷ ಆಗ್ತಕ್ಕಂತ ಕುರ್ಚಿಗೆ ಏನಾದ್ರು ಧಕ್ಕೆ ಬಂದ್ರೆ ಅದಕ್ಕೆ ಏನ್ ಮಾಡ್ಬೇಕಂತ ನಮಗೆ ಮುಂದಿನ ನಿರ್ಧಾರ ನಾವು ಕೈಗೊಳ್ತೀವಿ. ಇವತ್ತ ವಿಶೇಷ ಪೂಜೆ ಸಲ್ಲಿಸೋದ್ರ ಕಾರಣ ಅಂದ್ರೆ ಸನ್ಮಾನ್ಯ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಸಾಹೇಬರು 5 ವರ್ಷ ಪೂರ್ಣ ಮಾಡಬೇಕು. ಏನಾದ್ರು ಸಿದ್ದರಾಮಯ್ಯ ಸಾಹೇಬರಿಗೆ 5 ವರ್ಷ ಮಾಡಿ 2ನೇ ವರ್ಷ 3 ವರ್ಷ ಮತ್ತೆ ಇಳಿಸರೆ ಮುಂದೆ ನಮ್ಮ ಪೂರ್ವ ಸಮಾಜ ಮತ್ತು ದಲಿತ, ಅಹಿಂದ, ಅಲ್ಪಸಂಖ್ಯಾತ ಮತ್ತು ಎಲ್ಲರೂ ಪಾಠ ಕರ್ನಾಟಕ ಅಲ್ಲ ಪೂರಾ ದೇಶದಲ್ಲಿ ನಮ್ ಸಿದ್ದರಾಮಯ್ಯ ಸಾಹೇಬ್ರ ಹೆಸರು ಹೇಳಿ ಓಟು ಮಾಡ್ತಾರೆ. ಈಗಾದ್ರೆ ಒಬ್ಬರು ಗುಲ್ಬರ್ಗ ಜಿಲ್ಲೆಯಲ್ಲಿ ಶಾಸಕರು ಆಗಲಿ, MP ಮಿನಿಸ್ಟರ್ಗಾಗಲಿ ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಯಾರು ಏನೂ ಮಾತಾಡಲ್ಲ. ಏನಾದರೂ ಇಲ್ಲಿ ಬಂದ್ರೆ ಚುನಾವಣೆಯಲ್ಲಿ ಬಂದ್ರ ಮುಂದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಗ್ತಾರೆ ನಮ್ಮ ಪೂರ್ವ ಸಮಾಜಕ್ಕೆ ಹೇಳ್ತಾರೆ. ಈಗಾದ್ರ ಯಾವ ಶಾಸಕರು ಒಬ್ಬರು ಕೂಡ ಸಿದ್ದರಾಮಯ್ಯರು ಮುಖ್ಯಮಂತ್ರಿ ಮುಂದುವರಿಯಲ್ಲಿ ಯಾರು ಶಾಸಕರಲ್ಲ. ಏನಾದರೂ 2 ವರ್ಷ 3 ವರ್ಷ ಅಂತ ಯಾವ ಶಾಸಕರು ಬಂದು ನಮ್ಗೆ ಹೇಳಿಲ್ಲ. 5 ವರ್ಷ ಮಾಡ್ತಾರೆ ನಿಮ್ಗೆ ಸಿದ್ದರಾಮಯ್ಯ ನೋಡಿ ಓಟ್ ಹಾಕಿ ನಮ್ಮ ಪೂರ್ವ ಸಮಾಜಕ್ಕೆ ಹೇಳಿದಾರೆ. ಈ ಕೂಡ ಯಾರೇನು ಅದು ಹೇಳ್ತಿಲ್ಲ. ಏನಾದ್ರು ತಲೆಗಿಳಿಸರಿ ಗುಲ್ಬರ್ಗ ಜಿಲ್ಲೆಯಲ್ಲಿ ಎಷ್ಟು 9 ಶಾಸಕರಿಗೆ ನಾ ಹೇಳೋದಂದ್ರೆ ಸಿದ್ದರಾಮಯ್ಯ ಇವರು ಹೋದ್ರೆ ಶಾಸಕರಿಗೆ ಮತ್ತು ಮಿನಿಸ್ಟ್ರಿಗೆ, ಉಸ್ತುವಾರಿ ಮಂತ್ರಿ ಮತ್ತು ಎಲ್ಲರೂ ಹೇಳಿದ್ರೆ ಸಿದ್ದರಾಮಯ್ಯ ತಲೆ ಇಳಿಸಿದ್ರೆ ಮುಂದೆ ತಕ್ಕ ಪಾಠ ನಮ್ಮ ಪೂರ್ವ ಸಮಾಜ ಮತ್ತು ಅಲ್ಪಸಂಖ್ಯಾತ ಮತ್ತು ಹಿಂದೂ ಸಮಾಜ ಅಫಜಲ್ಪುರ ಒಂದೇ ಅಲ್ಲ ಪೂರಾ ಜಿಲ್ಲಾ ಪೂರಾ ಕಾಂಗ್ರೆಸ್ MLA ತಕ್ಕ ಪಾಠ ತಿಳಿಸಬೇಕೈತಿ. ಧನ್ಯವಾದ. ನನ್ನ ದೇವಸ್ಥಾನವಾಗಿರುವಂತ
ಸಾಹೇಬರಿಗೆ 5 ವರ್ಷಗಳ ಕಾಲ ಸಿಎಂ ಅವಧಿಯನ್ನ ಮುಂದುವರಿಬೇಕು ಅಂತೇಳಿ ಇವತ್ತು ದತ್ತನ ಸನ್ನಿಧಿಗೆ ಬಂದ ಅಫ್ಜಲ್ಪುರ ಎಲ್ಲಾ ನಮ್ಮ ಗೆಳೆಯರ ಭಾಗದ ವತಿಯಿಂದ ಪೂಜೆಯನ್ನು ಸಲ್ಲಿಸಿದ್ದೆವು. ಸಿದ್ದರಾಮಯ್ಯ ಸಾಹೇಬರು ಅಂದ್ರೆ ಬರೀ ಕುರುಬ ಸಮಾಜದ ಅಷ್ಟೇ ಸಮಾಜದ ನಾಯಕರಲ್ಲ, ಹಿಂದೂ ಅಲ್ಪಸಂಖ್ಯಾತರ ಒಟ್ಟಾರೆಯಾಗಿ ಧ್ವನಿಯಿಲ್ಲದ ಸಮುದಾಯಕ್ಕೆ ಧ್ವನಿಯನ್ನ ಕೊಟ್ಟಂತ ಏಕೈಕ ನಾಯಕ ಅಂದ್ರೆ ಅದು ನಮ್ಮ ಸಿದ್ದರಾಮಯ್ಯ ಸಾಹೇಬರು ಅನ್ನುವಂಥದ್ದನ್ನ ನಾವು ಹೇಳ್ಬೇಕಾಗುತ್ತೆ. ಅದಕ್ಕಾಗಿ ಮೊನ್ನೆ ಸಿದ್ದರಾಮಯ್ಯ ಸಾಹೇಬರಿಗೆ ಏನೋ 2.5 ವರ್ಷಗಳ ಕಾಲ ಅವಧಿಯನ್ನು ಮುಗಿದ ನಂತರ ಕುರ್ಚಿಯನ್ನ ಬಿಡಬೇಕು ಅಂತೇಳಿ ರಾಜ್ಯ ಮಟ್ಟದಲ್ಲಿ ಡೆಲ್ಲಿಯಲ್ಲಿ ಚರ್ಚೆಯನ್ನ ಪ್ರಾರಂಭ ಸಹೋದರ ಕೂಡ್ಕೊಂಡು ದತ್ತನಿಗೆ ಪೂಜೆಯನ್ನ ಸಲ್ಲಿಸಿ ಕರ್ನಾಟಕ ರಾಜ್ಯದಲ್ಲಿ ಹಿಂದೆ 5 ವರ್ಷಗಳ ಕಾಲ ಸಿದ್ದರಾಮಯ್ಯ ಸಾಹೇಬರು ಅವಧಿಯನ್ನ ಮುಗಿಸಿದ್ರು. ಇನ್ನು ಮುಂದೇನು ಕೂಡ 5 ವರ್ಷಗಳ ಕಾಲ ಅವರು ಅವಧಿಯನ್ನ ಮುಗಿಸ್ಬೇಕು ಅಂತೇಳಿ ಎಲ್ಲರೂ ಇವತ್ತು ದತ್ತನಿಗೆ ಪೂಜೆಯನ್ನ ಸಲ್ಲಿಸಿದ್ದೇವೆ. ಯಾಕೆ ಸಿದ್ದರಾಮಯ್ಯ ಸಾಹೇಬರು 5 ವರ್ಷಗಳ ಕಾಲ ಮುನ್ನುಗ್ಗಬೇಕು ಅಂದ್ರೆ ಈ ರಾಜ್ಯದಲ್ಲಿ ಬಡವ ರಾಜಕಾರಣಿ, ಶೋಷಿತರಿಗೆ ನ್ಯಾಯವನ್ನ ಕೊಡುವಂತ ರಾಜಕಾರಣಿ ಯಾರು ಇದ್ರೆ ಅದು ನಮ್ಮ ಸಿದ್ದರಾಮಯ್ಯ ಸಾಹೇಬರು ಅನ್ನುವಂಥದ್ದನ್ನ ನಾವು ಹೇಳ್ಬೇಕಾಗುತ್ತೆ. ಸಿದ್ದರಾಮಯ್ಯ ಸಾಹೇಬರು ಅಂದ್ರೆ ಬರೀ ಕರ್ನಾಟಕ ರಾಜ್ಯದಲ್ಲಿ ಅಷ್ಟೇ ಅಲ್ಲ, ಭಾರತ ದೇಶದಲ್ಲಿ ಕರ್ನಾಟಕ ಏನೆಂಬುದನ್ನ ತೋರಿಸಿಕೊಂಡಂತ ಏಕೈಕ ನಾಯಕ ಅಂದ್ರೆ ಅದು ಹಿಂದೂ ವರ್ಗದ ನಾಯಕ ನಮ್ಮ ಸಿದ್ದರಾಮಯ್ಯ ಸಾಹೇಬರು. ಅದಕ್ಕಾಗಿ ನಾವು ಅಫ್ಜಲ್ಪುರ ತಾಲೂಕಿನಿಂದ ಸಿದ್ದರಾಮಯ್ಯ ಸಾಹೇಬರು ಮುಂದೆ ಇರ್ಲಿ ಅಂತೇಳಿ ಸಿದ್ದರಾಮಯ್ಯ ಸಾಹೇಬರ ಮುಖವನ್ನ ಮುಂದಿಟ್ಕೊಂಡು ಕಲಬುರಗಿ ಜಿಲ್ಲೆಯಿಂದ ವಿಧಾನಸಭೆಗೆ ಹೋಗಿರುವಂತ ಚುನಾಯಿತ ಪ್ರತಿನಿಧಿಗಳು ಸಿದ್ದರಾಮಯ್ಯ ಸಾಹೇಬರನ್ನ ಮುಂದಿಟ್ಕೊಂಡು ವಿಧಾನಸಭೆಗೆ ಪ್ರವೇಶವನ್ನ ಮಾಡಿದ್ರು. ಆದ್ರೆ ಆ ಜನಪ್ರತಿನಿಧಿಗಳಿಗೆ ಒಂದು ಮಾತನ್ನ ಹೇಳ್ತೇನೆ, ಸಿದ್ದರಾಮಯ್ಯನ ಮುಖ ಹೊತ್ಕೊಂಡು ನೀವು ವಿಧಾನಸಭೆಗೆ ಸ್ಪರ್ಧೆ ಮಾಡಿದ್ದೀರಿ, ಏನಾದ್ರೂ ರಾಜ್ಯ ಮಟ್ಟದಲ್ಲಿ ಸಿದ್ದರಾಮಯ್ಯ ಕುರ್ಚಿಗೆ ಏನಾದ್ರು ಧಕ್ಕೆಯನ್ನು ತಂದ್ರೆ ಇಲ್ಲಿ ಅಫ್ಜಲ್ಪುರದಲ್ಲಿ ನಾವು ನಿಮ್ಮ ಕುರ್ಚಿಗೆ ಧಕ್ಕೆಯನ್ನು ತರದಂತೆ ನಿಮ್ಮನ್ನ ಮಾಜಿಯನ್ನಾಗಿ ಮನೆಯಲ್ಲಿ ಕೂರಿಸುವಂತ ಶಕ್ತಿ ಹಿಂದೂ ಸಮಾವೇಶಕ್ಕೆ ಇದೆ ಅನ್ನುವಂತ ಮಾತನ್ನ ಹೇಳಿಕೆ ಬಯಸ್ತಾ ಇದ್ದೇನೆ. ಯಾಕೆಂದ್ರೆ ಯಾವ್ದಾದ್ರು ಚುನಾವಣೆ ಬಂದ್ರೆ ಕುರುಬ ಸಮಾಜ ಆಗಿರ್ಬೋದು, ಒಟ್ಟಾರೆಯಾಗಿ ಹಿಂದೂ ಸಮಾಜ ಆಗಿರ್ಬೋದು, ಅಹಿಂದ ಸಮಾಜ ಆಗಿರ್ಬೋದು, ಸಿದ್ದರಾಮಯ್ಯ ಸಿಎಂ ಆಗ್ಬೇಕಾದ್ರೆ ಓಟನ್ನ ಮಾಡಬೇಕು ಅಂತೇಳಿ ಸಿದ್ದರಾಮಯ್ಯನ ಮುಖ ಹೊತ್ಕೊಂಡು ರಾಜಕಾರಣ ಮಾಡ್ತಿರಲ್ಲ, ಇವತ್ತು ಸಿದ್ದರಾಮಯ್ಯ ಸಾಹೇಬರಿಗೆ ಕುರ್ಚಿಯನ್ನ ಧಕ್ಕೆಯನ್ನು ಬಂದ್ರೆ ಅವರು ಎದುರು ನಿಂತ್ಕೊಂಡು ನಾವು ಸಿದ್ದರಾಮಯ್ಯನ ಪರವಾಗಿದ್ವಿ ಅಂತೇಳಿ ಹೇಳಿಕೆ ನೀವು ತಯಾರಾಗಿಲ್ಲ. ಒಂದು ವೇಳೆ ಸಿದ್ದರಾಮಯ್ಯ ಏನಾದ್ರೂ ನೀವು ಕುರ್ಚಿಯನ್ನ ಧಕ್ಕೆಯನ್ನ ಮಾಡಿದ್ರೆ ಇಲ್ಲಿ ತಾಲೂಕು ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ ಏನು ಕಾಂಗ್ರೆಸ್ ಪಕ್ಷದಿಂದ ನೀವೇನು ಚುನಾಯಿತ ಪ್ರತಿನಿಧಿಗಳು ಆಯ್ಕೆಯಾಗಿ ವಿಧಾನಸಭೆಗೆ ಹೋಗಿದ್ದೀರಲ್ಲ, ನಿಮ್ಮನ್ನ ಅಲ್ಲಿ ಸಿದ್ದರಾಮಯ್ಯ ಟಚ್ ಮಾಡಿದ್ರೆ ಇಲ್ಲಿ ನಿಮ್ಮನ್ನ ಮಾಜಿಯನ್ನಾಗಿ ಮನೆಯಲ್ಲಿ ಕೂರಿಸುವಂತ ಶಕ್ತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಕೊಟ್ಟಿದ್ದಾರೆ ಅನ್ನುವಂತ ಗಣಪುರ ಬಂದಿದ್ದೆವು, ಬಂದು ವಿಶೇಷ ಪೂಜೆ ಮಾಡಿಸಿದೆವು ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆದಾಗ. ಇವತ್ತಿನ ಪೂಜೆ ವಿಶೇಷ ಪೂಜೆ ಎಲ್ಲ ಆಗಿದೆ. ಇವತ್ತಿನ ದಿನ ಸಿದ್ದರಾಮಯ್ಯ ಸಾಹೇಬರು ನೀವು 5 ವರ್ಷ ಮುಂದುವರಿಬೇಕು, 5 ವರ್ಷ ಅಲ್ಲ ಇನ್ನೊಂದು 5 ವರ್ಷ ಮುಂದುವರಿಬೇಕು. ಇದಕ್ಕೆ ಯಾವಾಗನೂ ನಮ್ಮ ಭೋಗಿ ಸಮಾಜನ ಯಾವಾಗ ಬೆಂಬಲ ಕೊಡ್ಲಾಗತ್ತಿದ್ದೆವು. ಇವತ್ತು ದಿನಕ್ಕ ಸಂಗೂರು ರಾಯಣ್ಣ ಬಲಗೈ ಬೆಂಟ ಯಾರಪ್ಪ ಅಂದ್ರೆ ಬೆಳವಾಡಿ ಒಡ್ಡಾರೆ ಎಲ್ಲೋನ. ಅದಕ್ಕ ಸಿದ್ದರಾಮಯ್ಯ ಸಾಹೇಬರ ಬಲ್ಲಿ ಇದ್ದವ್ರು ಸದಾ ನಮ್ಮ ಸೂರತ್ ತಂಗಡಿಗೆ ಆಗಲಿ, ನಮ್ಮ ಹೆಮ್ಮಾಡಿ ಸಿದ್ದರಾಮಯ್ಯ ಸರ್ ಮುತ್ಯಾರಾಗಲಿ ಯಾವಾಗನು ಅವ್ರಿಗೆ ಬೆಂಬಲಾರ ಸಿದ್ದರಾಮಯ್ಯ ಸಾಹೇಬರಿಗೆ. ಅವ್ರು ನಮ್ಮ ಗುರುಗಳಾದಂತ ಅವ್ರ ಬೆಂಬಲಾರ ಆದ್ಮೇಲೆ ನಾವು ಇಡೀ ಕರ್ನಾಟಕನೇ ಭೋಗಿ ಸಮಾಜದವ್ರು ನಾವು ಬೆಂಬಲ ಇದ್ದೇವೆ ಸಿದ್ದರಾಮಯ್ಯ ಸಾಹೇಬರಿಗೆ. ಅವ್ರು ಇಳಿಸ್ತಾರಪ್ಪ ಅಂದ್ರೆ ಮುಂದಿನ ದಿನಮಾನದಲ್ಲಿ ಏನ್ ಮಾಡ್ಬೇಕಾದ್ರೆ ನಮ್ಗೆ ಗೊತ್ತು ಮಾಡೇ ಮಾಡ್ತೇವೆ.